ಹಾಯ್ ಹಲೋ ಫ್ರೆಂಡ್ಸ್, ಲಕ್ಷ್ಮಿ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ಮಾಡ್ತಿರೋ ರೆಸಿಪಿ ನಾನು ಬೇಳೆ ಸಾಂಬಾರು. ನಿಮ್ಗೆ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ರುಚಿಕರವಾದ ಬೇಳೆ ಸಾರು ಫ್ರೆಂಡ್ಸ್. ನೋಡಿ, ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಒಂದು 3 ಟೊಮೊಟೊ, ದಪ್ಪದೊಂದು ಈರುಳ್ಳಿ ಹಾಕ್ಕೊಂಡು 4 ಮೊಸರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಒಂದು 10 ಎಸಳು ಬೆಳ್ಳುಳ್ಳಿ, ಅರಿಶಿಣ, ತೊಗರಿಬೇಳೆ, ಆಮೇಲೆ ಒಂದು 1/4 ಕಪ್ಪಷ್ಟು ಹೆಸರು ಬೇಳೆನೂ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ನೋಡಿ. ಎರಡನ್ನೂ ಹಾಕ್ಕೊತಾ ಇದ್ದೀನಿ. ಇವಾಗ ಹಾಕ್ಕೊಂಡು ತೊಳ್ಕೊತಾ ಇದ್ದೀನಿ ನೋಡಿ. ತೊಳೆದು ತೊಗೊಬಂದೆ ನೋಡಿ. ಇದಕ್ಕೆ ಟೀಸ್ಪೂನ್ ಅರಿಶಿಣ, ಹಚ್ಚಿಕೊಂಡಿದ್ನಲ್ಲ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊತಾ ಇದ್ದೀನಿ ನೋಡಿ. ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೆ ನೀರು ಹಾಕ್ಕೊಂಡಿದ್ದೀನಿ ನೋಡಿ. ನೀರು ಹಾಕ್ಕೊಂಡು ಇಟ್ಕೊಂಡೆ. ಅದಕ್ಕೆ ಒಂದು 2 ಸ್ಪೂನಷ್ಟು ಮನೇಲಿ ಮಾಡಿರ್ತೀವಲ್ಲ ಬೇಳೆ ಸಾರು ಪುಡಿ, ಅದನ್ನು ಹಾಕ್ಕೊತಾ ಇದ್ದೀನಿ ನೋಡಿ. 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಾನು 4-5 ಜನಕ್ಕೆ ಮಾಡ್ತಾಯಿದ್ದೀನಿ. ನೀವು ನೋಡಿಕೊಂಡು ಹಾಕ್ಕೊಳ್ಳಿ, ಇಲ್ಲ ಜಾಸ್ತಿ ಇಲ್ಲ ಕಮ್ಮಿ ನೋಡ್ಕೊಳ್ಳಿ. 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಆನ್ ಮಾಡ್ಕೊತಾ ಇದ್ದೀನಿ ನಾನು. ಗ್ಯಾಸ್ ಆನ್ ಮಾಡ್ಕೊಂಡು ಮುಚ್ಚಳ ಹಾಕ್ಬಿಡಿ. ಒಂದು 5 ವಿಷಲ್ ಬರಬೇಕು. ಒಂದು 5 ವಿಷಲ್ ಬಂದರೆ ಚೆನ್ನಾಗಿ ಬೆಂದಿರುತ್ತೆ ಬೇಳೆ. ಬರ್ತಾಯಿದೆ ನೋಡಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿರುತ್ತೆ ಅಂತ ನೀವೇ ನೋಡಿ. ಹಿಂಗೆ ಬೇಯಬೇಕು. ನೀಟಾಗಿ ಬೇಳೆ ಹಿಂಗೆ ಬೆಂದಷ್ಟು ಬೇಳೆ ಸಾಂಬಾರು ಚೆನ್ನಾಗಿರುತ್ತೆ. ಈಗ ನೀಟಾಗಿ ಇದನ್ನು ಮ್ಯಾಶ್ ಮಾಡ್ಕೊಳ್ಳಿ. ಎಲ್ಲ ಮ್ಯಾಶ್ ಆಗಬೇಕು ನೋಡಿ. ಈ ಥರ ನೀಟಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಮ್ಯಾಶ್ ಆದಷ್ಟು ಚೆನ್ನಾಗಿರುತ್ತೆ ನೋಡಿ. ಇವಾಗೆಲ್ಲ ಮ್ಯಾಶ್ ಆಗಿದೆ ನೋಡಿ, ಎಷ್ಟು ನೀಟಾಗಿದೆ. ಈ ಥರ ನೀಟಾಗಿ ಮಾಡ್ಕೊಳ್ಬೇಕು. ಇದನ್ನು ಗ್ಯಾಸ್ ಮೇಲೆ ಇಕ್ಕಿದ್ದೀನಿ ನೋಡಿ. ನಾನು ಗ್ಯಾಸ್ ಆನ್ ಮಾಡಿದೆ ನೋಡಿ. ಇವಾಗ ನೀರು ಹಾಕ್ಕೊತಾ ಇದ್ದೀನಿ. ನಾನು ಬೇಳೆ ಎಷ್ಟು ಹಾಕಿದ್ದೀನಿ ಅದು ನೋಡ್ಬಿಟ್ಟು ನೀರು ಹೆಚ್ಚಿಸ್ಕೊತಾ ಇದ್ದೀನಿ. ನೀವು ಅದೇ ಥರ ನೋಡಿಕೊಂಡು ಹಾಕ್ಕೊಳ್ಳಿ. ನಾನೊಂದು 5 ಜನಕ್ಕಲ್ವ, ನಾನು ಬೇಳೆ ಎಷ್ಟು ಹಾಕಿದ್ದೀನಿ ನೋಡಿದ್ದೀನಿ, ಅದ್ರ ಮೇಲೆ ಹಾಕ್ಕೊತಾ ಇದ್ದೀನಿ ನಾನು. ಅತಿ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಅತಿ ಗಟ್ಟಿಗೂ ಮಾಡ್ಕೊಬೇಡಿ, ಮೀಡಿಯಮಾಗಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ನೋಡಿ. ಈಗ ರುಚಿಗೆ ತಕ್ಕಷ್ಟು ನಾನು ಉಪ್ಪು ಹಾಕ್ತಾಯಿದ್ದೀನಿ. ನಾನು ಸಪ್ರೇಟು ಇದರಲ್ಲಿ ಒಗ್ಗರಣೆ ಕೊಡೋದ್ರಿಂದ ಕುಕ್ಕರಲ್ಲೇ ಹೆಚ್ಚಿಸ್ಕೊತಾ ಇದ್ದೀನಿ ನೋಡಿ. ಇವಾಗ ಸಪ್ರೇಟು ಬಾಣಲಿಲಿ ಒಗ್ಗರಣೆ ಕೊಡ್ತಾಯಿದ್ದೀನಿ ನೋಡಿ. ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು 2 ಟೀ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ಎಣ್ಣೆನ ನಾನು ನೋಡಿ. ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಿ ನೋಡಿ. ಎಣ್ಣೆ ಬಿಸಿ ಆಗ್ತಾಯಿದೆ ಇವಾಗ ನೋಡಿ. ಬಿಸಿ ಆಯಿತು. ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಅದೊಂದು ಚೂರು ಚಿಕ್ಕಪಟ್ಟಣ ಕರಿಬೇವು ಹಾಕ್ತೀನಿ. ನೀಟಾಗಿ ಫ್ರೈ ಆದಮೇಲೆ ಅಡಿಗೆ ಹಿಂಗೆ ಹಾಕ್ಕೊತಾ ಇದ್ದೀನಿ. ಅಡಿಗೆ ಹಿಂಗೆ ಚೆನ್ನಾಗಿರುತ್ತೆ, ಆಮೇಲೆ ರುಚಿನೂ ಇರುತ್ತೆ, ಆಮೇಲೆ ಆರೋಗ್ಯಕ್ಕೂ ಒಳ್ಳೆಯದು ಹಿಂಗು. ಇವಾಗ ನೋಡಿ ಬೇಳೆ ಸಾಂಬಾರು ಒಳಗಡೆ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆ ಮಾಡಿದ್ದು ನೋಡಿ. ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಪ್ರೇಟ್ ಒಗ್ಗರಣೆ ಕೊಟ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ನೋಡಿ. ಮಿಕ್ಸ್ ಮಾಡಿಕೊಂಡು ಒಂದು 5-10 ನಿಮಿಷ ನೀಟಾಗಿ ಕುದಿಸಿ ಕೊತ್ತಂಬರಿನೂ ಹಾಕ್ಬಿಡಿ ಮೇಲ್ಗಡೆ. ಕೊತ್ತಂಬರಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಡಿ. ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ನೀಟಾಗಿ ಕುದಿಸ್ಬೇಕು. ಕುದ್ದಷ್ಟು ಚೆನ್ನಾಗಿರುತ್ತೆ ಸಾಂಬಾರು. ಇದು ನಾನು ನಮ್ಮನೇಲಿ ಮಾಡೋ ರೆಸಿಪಿ. ನಿಮ್ಗೇನಾರು ಇಷ್ಟ ಆದರೆ ಈ ಬೇಳೆ ಸಾಂಬಾರು ನೀವು ಮನೇಲಿ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೋಡಿ. ಎಷ್ಟು ಚೆನ್ನಾಗಾಗಿದೆ ಬೇಳೆ ಸಾರು. ನೀವು ಮನೇಲಿ ಮಾಡ್ಕೊಳ್ಳಿ, ಈ ಥರ ಚೆನ್ನಾಗಿರುತ್ತೆ. ಇದು ನಾನು ಮಾಡೋದು ಮನೇಲಿ, ಅದನ್ನೇ ನಿಮಗೂ ಹೇಳ್ಕೊಡ್ತಾ ಇರೋದು. ನಾವು ಹೊಸ್ದಾಗಿ ಚಾನಲ್ ಮಾಡ್ತಾಯಿದ್ದೀವಿ, ಸಪೋರ್ಟ್ ಮಾಡಿ ನೋಡಿ. ಅನ್ನದ ಜೊತೆ ಬಿಸಿ ಬಿಸಿ ಅನ್ನದ ಜೊತೆ ಬೇಳೆ ಸಾರು ಸೂಪರಾಗಿರುತ್ತೆ. ಮಾಡ್ಕೊಳ್ಳಿ ಈ ಥರ ನೋಡಿ. ತುಪ್ಪನೂ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ತುಪ್ಪನೂ ಹಾಕ್ಕೊಳ್ಳಿ. ಬೇಳೆ ಸಾರು ಚೆನ್ನಾಗಿರುತ್ತೆ. ಈ ಥರ ಮಾಡಿಕೊಂಡು ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಏನಾರು ತಪ್ಪಿದರೆ ಕ್ಷಮೆ ಇರಲಿ. ನಿಮ್ಮೆಲ್ಲರ ಸಪೋರ್ಟು ಇರಲಿ. ಥ್ಯಾಂಕ್ ಯು ಫ್ರೆಂಡ್ಸ್.